ಮೂವಿಯ ಮೊದಲ ಸೀನ್ ನಲ್ಲಿ ದೊಡ್ಡ ದೊಡ್ಡ ಮೊಟ್ಟೆಗಳನ್ನ ತೋರಿಸ್ತಾರೆ. ಅದರಲ್ಲಿ ಒಂದು ಮೊಟ್ಟೆಯಿಂದ ಡೈನೋಸಾರ್ ನ ಮರಿ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆ ಡೈನೋಸಾರ್ ನ ಮರಿ ತುಂಬಾ ಭಯಂಕರವಾಗಿರುತ್ತೆ. ನಂತರದ ಸೀನ್ ನಲ್ಲಿ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈ ಹುಡುಗನ ಹೆಸರು ಗ್ರೇ ಅಂತ. ಈ ಹುಡುಗನಿಗೆ ವಿವಿಧವಾದಂತಹ ಡೈನೋಸಾರ್ ಗಳನ್ನ ನೋಡೋಕೆ ಆಸೆ. ಇವನಿಗೆ ಒಬ್ಬ ಅಣ್ಣ ಕೂಡ ಇರ್ತಾನೆ. ಅವನ ಹೆಸರು ಜ್ಯಾಕ್ ಅಂತ. ಜ್ಯಾಕ್ ಕೂಡ ಅವನ ತಮ್ಮನ ರೀತಿಯೇ ಡೈನೋಸಾರ್ ಗಳನ್ನ ನೋಡೋಕೆ ಆಸೆ. ಗ್ರೇ ಹಾಗೂ ಜ್ಯಾಕ್ ಗೆ ಹಾರ್ಟ್ ಇರುತ್ತೆ. ಆದ್ರಿಂದ ಅವರ ತಂದೆ ತಾಯಿ ಅವರಿಬ್ಬರನ್ನ ಅವರ ಆಂಟಿಯ ಬಳಿ ಕಳಿಸ್ತಿರ್ತಾರೆ. ಅವರ ಆಂಟಿ ಜುರಾಸಿಕ್ ವರ್ಲ್ಡ್ ಎಂಬ ದೊಡ್ಡ ಪಾರ್ಕಿನ ಮ್ಯಾನೇಜರ್ ಆಗಿರ್ತಾರೆ. ಅವರ ಆಂಟಿ ಹೆಸರು ಕ್ಲೇರ್ ಅಂತ. ಕ್ಲೇರ್ ಆ ದಿನ ತುಂಬಾ ಬ್ಯುಸಿ ಆಗಿರ್ತಾಳೆ. ಆದ್ದರಿಂದ ಜ್ಯಾಕ್ ಹಾಗೂ ಗ್ರೇನ ಪಿಕ್ ಮಾಡೋದಕ್ಕೆ ತನ್ನ ಫ್ರೆಂಡ್ ಆದ ಝಾರಾನ ಕಳ್ಸಿರ್ತಾಳೆ. ನಂತರ ಜ್ಯಾಕ್ ಹಾಗೂ ಗ್ರೇ ತನ್ನ ಆಂಟಿ ಕ್ಲೇರ್ ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಕ್ಲೇರ್ ಅವರಿಬ್ಬರಿಗೂ ಜುರಾಸಿಕ್ ವರ್ಲ್ಡ್ ನ VIP ಪಾಸ್ ನ ಕೊಟ್ಟು ಎಲ್ಲಾ ಪ್ರಾಣಿಗಳನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕಳಿಸ್ತಾಳೆ. ಈ ಕಡೆ ಜುರಾಸಿಕ್ ವರ್ಲ್ಡ್ ನ ಲ್ಯಾಬ್ ನಲ್ಲಿ ವೆಲೋಸಿರಾಪ್ಟರ್ ಹಾಗೂ ಟೀರೆಕ್ಸ್ ನ ಜೀನ್ಸ್ ನ ಸೇರಿಸಿ ಒಂದು ಅತ್ಯಂತ ಶಕ್ತಿಶಾಲಿ ಹಾಗೂ ಭಯಂಕರವಾದ ಡೈನೋಸಾರ್ ಅನ್ನ ಸೃಷ್ಟಿ ಮಾಡಿರ್ತಾರೆ. ಅದಕ್ಕೆ ಅವರು ರೆಕ್ಸ್ ಅಂತ ಹೆಸರನ್ನ ಕಟ್ಟಿರ್ತಾರೆ. ಇವರು ಯಾಕೆ ಹೀಗೆ ಮಾಡಿದ್ದಾರೆ ಅಂದ್ರೆ ರೆಕ್ಸ್ ನ ನೋಡೋದಕ್ಕೆ ತುಂಬಾ ಜನರು ಬರ್ತಾರೆ ಅಂತ. ಹೀಗೆ ಜನರು ಬರೋದ್ರಿಂದ ಅವರ ಕಂಪನಿ ಫೇಮಸ್ ಆಗಿ ಅವರ ಕಂಪನಿಯ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಕ್ಲೇರ್ ಹಾಗೂ ಅವಳ ಟೀಮ್ ಮಾಡಿರೋ ಕೆಲಸವನ್ನ ನೋಡಿ ಆ ಕಂಪನಿಯ ಹೆಡ್ ಗಳೆಲ್ಲ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಈ ಕಡೆ ಗ್ರೇ ಹಾಗೂ ಜ್ಯಾಕ್ ಪಾರ್ಕ್ ನೆಲ್ಲ ನೋಡಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ನಂತರದ ಸೀನ್ ನಲ್ಲಿ ಜುರಾಸಿಕ್ ವರ್ಲ್ಡ್ ನ ಓನರ್ ಆದ ಸೈಮನ್ ಮಿಸ್ರಾಣಿಯನ್ನ ತೋರಿಸ್ತಾರೆ. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ನಮ್ ಇಂಡಿಯನ್ ಇರ್ಫಾನ್ ಖಾನ್. ಕ್ಲೇರ್ ಸೈಮನ್ ಮಿಸ್ರಾಣಿಗೆ ವೆಲೋಸಿರಾಪ್ಟರ್ ಹಾಗೂ ಟೀರೆಕ್ಸ್ ನ ಕಾಂಬಿನೇಷನ್ ಆಗಿರುವ ರೆಕ್ಸ್ ನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ. ಅಲ್ಲಿ ಹೋಗಿ ನೋಡಿದಾಗ ಮಿಸ್ರಾಣಿ ಹಾಗೂ ಕ್ಲೇರ್ ಗೆ ಒಂದು ಕ್ಷಣ ಗಾಬರಿಯಾಗಿ ಬಿಡುತ್ತೆ. ಯಾಕಂದ್ರೆ ರೆಕ್ಸ್ ಆ ಕೇಜ್ ನಿಂದ ಬಿಡಿಸಿಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟಿರುತ್ತೆ. ಅಲ್ಲಿನ ಗ್ಲಾಸ್ ನೆಲ್ಲ ಒಡೆದು ಹಾಕೋಕೆ ಪ್ರಯತ್ನವನ್ನು ಪಟ್ಟಿರುತ್ತೆ. ಆದ್ರೆ ಗ್ಲಾಸ್ ತುಂಬಾ ಬಲಿಷ್ಠವಾಗಿದ್ರಿಂದ ಅದು ಒಡೆದಿರೋದಿಲ್ಲ. ನಂತರ ಸೈಮನ್ ಮಿಸ್ರಾಣಿ ಕ್ಲೇರ್ ಗೆ ಒಂದು ಸಲಹೆಯನ್ನ ಕೊಡ್ತಾನೆ. ಅದೇನಂದ್ರೆ ಡೈನೋಸಾರ್ ಗಳ ಟ್ರೈನರ್ ಆದ ಓವಿನ್ ನ ಕ್ಲೇರ್ ನ ಟೀಮ್ ನಲ್ಲಿ ಸೇರಿಸ್ಕೊಳ್ಳೋದಕ್ಕೆ. ಯಾಕಂದ್ರೆ ಅವನಿಗೆ ಡೈನೋಸಾರ್ ಗಳ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ. ನಂತರ ಸೀನ್ ವೆಲೋಸಿರಾಪ್ಟರ್ ಗಳನ್ನ ಟ್ರೈನ್ ಮಾಡ್ತಿರೋ ಒಬ್ಬ ವ್ಯಕ್ತಿಯ ಕಡೆ ಶಿಫ್ಟ್ ಆಗುತ್ತೆ. ಇವನೇ ಈ ಮೂವಿಯ ಹೀರೋ ಓವಿನ್. ಇವರನ್ನ ನೀವು ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ ಮೂವಿಯಲ್ಲಿ ಹೀರೋ ಆಗಿ ನೋಡಿರಬಹುದು. ಓವಿನ್ ತಾನು ಸಾಕಿರುವ 4 ವೆಲೋಸಿರಾಪ್ಟರ್ ಗಳನ್ನ ಟ್ರೈನ್ ಮಾಡ್ತಿರ್ತಾನೆ. ಈ 4 ವೆಲೋಸಿರಾಪ್ಟರ್ ಗಳಲ್ಲಿ ಓವಿನ್ ಗೆ ಒಂದು ತುಂಬಾ ಇಷ್ಟವಾದ ವೆಲೋಸಿರಾಪ್ಟರ್ ಇರುತ್ತೆ. ಅದಕ್ಕೆ ಅವನು ಬ್ಲೂ ಅಂತ ಹೆಸರಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜುರಾಸಿಕ್ ವರ್ಲ್ಡ್ ನ ಸೆಕ್ಯೂರಿಟಿ ಆಫೀಸರ್ ಆದ ವಿಕ್ ಬರ್ತಾನೆ. ಬಂದು ಓವಿನ್ ಗೆ ತನ್ನ ಟೀಮ್ ನಲ್ಲಿ ಜಾಯ್ನ್ ಆಗೋದಕ್ಕೆ ಹೇಳ್ತಾನೆ. ಹಾಗೆ ಅವನು ಮತ್ತೊಂದು ಮಾತನ್ನು ಕೂಡ ಹೇಳ್ತಾನೆ. ಓವಿನ್ ನ 4 ವೆಲೋಸಿರಾಪ್ಟರ್ ಗಳನ್ನ ಆರ್ಮಿಯಲ್ಲಿ ಯೂಸ್ ಮಾಡ್ಬೇಕು ಅಂತ. ಯಾಕಂದ್ರೆ ಈ ವೆಲೋಸಿರಾಪ್ಟರ್ ತಮ್ಮ ದೇಶದ ಆರ್ಮಿಗೆ ಸಹಾಯ ಮಾಡುತ್ತೆ ಅನ್ನೋದು ಅವನ ಅನಿಸಿಕೆ ಆಗಿರುತ್ತೆ. ಆದ್ರೆ ಓವಿನ್ ಒಂದೇ ಮಾತಿನಲ್ಲಿ ಆಗೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ವೆಲೋಸಿರಾಪ್ಟರ್ ಗಳಿಗೆ ಮಾಂಸದ ತುಂಡನ್ನು ಹಾಕಲು ಹೋದ ಒಬ್ಬ ವ್ಯಕ್ತಿ ವೆಲೋಸಿರಾಪ್ಟರ್ ಗಳಿದ್ದ ಕೇಜ್ ನ ಒಳಗಡೆ ಬಿದ್ದೋಗ್ತಾನೆ. ತಕ್ಷಣ ಓವಿನ್ ಆ ಕೇಜ್ ನ ಒಳಗಡೆ ಹೋಗಿ ಆ ವ್ಯಕ್ತಿಯನ್ನ ಕಾಪಾಡೋದಕ್ಕೆ ಮುಂದಾಗ್ತಾನೆ. ಯಾಕಂದ್ರೆ ಅವನಿಗೆ ನಂಬಿಕೆ ಇರುತ್ತೆ ತಾನು ಸಾಕಿರುವ ಡೈನೋಸಾರ್ ಗಳು ನನಗೇನು ಮಾಡೋದಿಲ್ಲ ಅಂತ. ನಂತರ ಓವಿನ್ ನ ಫ್ರೆಂಡ್ ಆ ವ್ಯಕ್ತಿಯನ್ನ ಕೇಜ್ ನಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ನೋಡ್ತಿದ್ದಂಗೆನೆ ಓವಿನ್ ಕೂಡ ಆ ಕೇಜ್ ನಿಂದ ಹೊರಗಡೆ ಬರ್ತಾನೆ. ಈ ಕಡೆ ಗ್ರೇ ಹಾಗೂ ಜ್ಯಾಕ್ ಜುರಾಸಿಕ್ ವರ್ಲ್ಡ್ ನೆಲ್ಲ ನೋಡ್ತಾ ಇರ್ತಾರೆ. ನಂತರ ಅವರು ನೀರಿನ ಒಂದು ದೊಡ್ಡ ಡೈನೋಸಾರ್ ನ ನೋಡಿ ಆಶ್ಚರ್ಯ ಹಾಗೂ ಸಂತೋಷವನ್ನ ಪಡ್ತಾರೆ. ನಂತರ ಕ್ಲೇರ್ ಓವಿನ್ ಇದ್ದ ಜಾಗಕ್ಕೆ ಬಂದು ಓವಿನ್ ನ ಭೇಟಿ ಮಾಡಿ ಓವಿನ್ ನ ತನ್ನ ಟೀಮ್ ನಲ್ಲಿ ಜಾಯ್ನ್ ಆಗೋದಕ್ಕೆ ಹೇಳ್ತಾಳೆ. ಯಾಕೆಂದ್ರೆ ವೆಲೋಸಿರಾಪ್ಟರ್ ಹಾಗೂ ಟೀರೆಕ್ಸ್ ನ ಕಾಂಬಿನೇಷನ್ ಆಗಿರುವ ರೆಕ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ. ಇವರ ಮಾತಿನಲ್ಲೇ ಗೊತ್ತಾಗುತ್ತೆ ಇವರಿಬ್ರು ಮೊದಲು ಇಷ್ಟಪಡ್ತಿದ್ರು ಅಂತ. ನಂತರ ಓವಿನ್ ಹಾಗೂ ಕ್ಲೇರ್ ರೆಕ್ಸ್ ಇದ್ದ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ರೆಕ್ಸ್ ಇರೋದಿಲ್ಲ. ರೆಕ್ಸ್ ಗೋಡೆ ಮೇಲೆ ಸ್ಕ್ರಾಚ್ ಮಾಡಿರೋದನ್ನ ನೋಡಿ ರೆಕ್ಸ್ ಅಲ್ಲಿಂದ ತಪ್ಪಿಸ್ಕೊಂಡಿದೆ ಅಂತ ಅವರಿಬ್ರು ಅನ್ಕೊಳ್ತಾರೆ. ಇದರಿಂದ ಕ್ಲೇರ್ ತುಂಬಾನೇ ಗಾಬರಿ ಆಗ್ತಾಳೆ. ಯಾಕಂದ್ರೆ ಅದು ತುಂಬಾ ಅಪಾಯಕಾರಿ ಜೀವಿ. ಅದು ಹೊರಗಡೆ ಹೋಗಿ ಎಲ್ಲರ ಪ್ರಾಣವನ್ನು ಕೂಡ ತೆಗಿಬಹುದು ಅಂತ. ನಂತರ ಕ್ಲೇರ್ ಸೀದಾ ಕಂಟ್ರೋಲ್ ರೂಮ್ ಗೆ ಹೋಗ್ತಿರ್ತಾಳೆ. ರೋಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೇನೆ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ರೆಕ್ಸ್ ಎಲ್ಲಿದೆ ಅನ್ನೋ ಲೊಕೇಶನ್ ನ ಕೇಳ್ತಾಳೆ. ಯಾಕೆಂದ್ರೆ ಆ ರೆಕ್ಸ್ ನ ಬಾಡಿಯ ಒಳಗೆ ಒಂದು ಟ್ರ್ಯಾಕರ್ ಅನ್ನ ಅಳವಡಿಸಿರ್ತಾರೆ. ಆಗ ಕಂಟ್ರೋಲ್ ರೂಮ್ ನವರು ಹೇಳ್ತಾರೆ ರೆಕ್ಸ್ ಎಲ್ಲೂ ಹೋಗಿಲ್ಲ, ಆ ಕೇಜ್ ನ ಒಳಗಡೆನೆ ಇದೆ ಅಂತ. ಅವರು ಮತ್ತೊಂದು ವಿಷಯವನ್ನು ಕೂಡ ಹೇಳ್ತಾರೆ. ಕೇಜ್ ನಲ್ಲಿ ರೆಕ್ಸ್ ಇಲ್ಲ ಅಂತ ಅನ್ಕೊಂಡು ಓವಿನ್ ಹಾಗೂ ಇನ್ನಿಬ್ಬರು ಸೆಕ್ಯೂರಿಟಿ ಗಾರ್ಡ್ ಗಳು ರೆಕ್ಸ್ ಇದ್ದ ಕೇಜ್ ನ ಒಳಗಡೆ ಹೊರಟೋಗಿದ್ದಾರೆ ಅಂತ. ಇದನ್ನು ಕೇಳಿದ ಕ್ಲೇರ್ ಅವರನ್ನ ಈಗಲೇ ಹೊರಗಡೆ ಬರುವಂತೆ ಹೇಳಿ ಅಂತ ಹೇಳ್ತಾಳೆ. ಆಗ ಕಂಟ್ರೋಲ್ ರೂಮ್ ನವರು ಸೆಕ್ಯೂರಿಟಿ ಗಾರ್ಡ್ ಗೆ ಕಾಲ್ ಮಾಡಿ ರೆಕ್ಸ್ ಕೇಜ್ ನ ಒಳಗಡೆ ಇರೋ ವಿಷಯವನ್ನ ಹೇಳ್ತಾರೆ. ಇದರಿಂದ ಗಾಬರಿಗೊಂಡ ಅವರು ಓಡೋಕೆ ಶುರು ಮಾಡ್ತಾರೆ. ಅವರ ಶಬ್ದವನ್ನ ಕೇಳಿದ ರೆಕ್ಸ್ ಕೂಡ ಅಲ್ಲಿಗೆ ಬಂದು ಅವರನ್ನ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ರೆಕ್ಸ್ ನ ನೋಡಿದ ಗಾಬರಿಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆ ಕೇಜ್ ನ ಮೇನ್ ಡೋರ್ ಅನ್ನೇ ಓಪನ್ ಮಾಡಿಬಿಡ್ತಾನೆ. ಓವಿನ್ ಆ ಕೇಜ್ ನಿಂದ ತಪ್ಪಿಸಿಕೊಂಡು ಬರ್ಬೇಕಾದ್ರೆ ರೆಕ್ಸ್ ಕೂಡ ಅವನ ಹಿಂದೆನೆ ಎಲ್ಲವನ್ನ ನಾಶ ಮಾಡ್ಕೊಂಡು ಬರ್ತಿರು. ಕೇಜ್ ನ ಓಪನ್ ಮಾಡಿದ ಸೆಕ್ಯೂರಿಟಿ ಗಾರ್ಡ್ ಒಂದು ಕಾರ್ನ ಬಳಿಯಲ್ಲಿ ಕುಂತಿರ್ತಾನೆ. ಆಗ ಅಲ್ಲಿಗೆ ರೆಕ್ಸ್ ಬಂದು ಅವನ ಮೇಲೆ ದಾಳಿ ಮಾಡಿ ಅವನನ್ನ ನುಂಗಿ ಹಾಕುತ್ತೆ.
ಇದನ್ನೆಲ್ಲ ಓವಿನ್ ಪಕ್ಕದಲ್ಲಿದ್ದ ಟ್ರಕ್ ನ ಕೆಳಗಡೆ ಕೂತ್ಕೊಂಡು ಎಲ್ಲವನ್ನ ನೋಡ್ತಿರ್ತಾನೆ. ರೆಕ್ಸ್ ತನ್ನ ಬಳಿ ಬರ್ತಿರೋದನ್ನ ನೋಡಿದ ಓವಿನ್ ಆ ಟ್ರಕ್ ನ ಪೆಟ್ರೋಲ್ ಅನ್ನ ತನ್ನ ಮೇಲೆ ಹಾಕೊಳ್ತಾನೆ. ಯಾಕಂದ್ರೆ ಇದರಿಂದ ಅವನ ಬಾಡಿ ಸ್ಮೆಲ್ ರೆಕ್ಸ್ ಗೆ ಗೊತ್ತಾಗಬಾರ್ದು ಅಂತ. ಹಾಗೋದು ಕೂಡ ಅದೇ ತರ. ರೆಕ್ಸ್ ಮನುಷ್ಯ ವಾಸನೆಯನ್ನು ಹಿಡಿಯಲಾಗದೆ ಅಲ್ಲಿಂದ ಹೊರಟು ಹೋಗುತ್ತೆ. ನಂತರ ಓವಿನ್ ಸೇಫ್ ಆಗಿ ಕಂಟ್ರೋಲ್ ರೂಮ್ ನ ಬಳಿ ಬರ್ತಾನೆ. ಬಂದು ಕ್ಲೇರ್ ನ ರೆಕ್ಸ್ ಈಗ ಎಲ್ಲಿ ಹೋಗಿದೆ, ಈಗ ಇಲ್ಲಿ ಏನ್ ನಡೀತಿದೆ ಅಂತ ಕೇಳಿದಾಗ ರೆಕ್ಸ್ ಈಗ ತಪ್ಪಿಸ್ಕೊಂಡು ಎಲ್ಲ ಕಡೆ ಓಡಾಡ್ತಿದೆ. ಆದ್ದರಿಂದ ನಮ್ಮ ಪವರ್ಫುಲ್ ಆರ್ಮಿ ರೆಕ್ಸ್ ನ ಹಿಡಿಯೋದಕ್ಕೆ ಹೋಗಿದ್ದಾರೆ ಅಂತಾಳೆ. ರೆಕ್ಸ್ ನ ಬಾಡಿಯಲ್ಲಿ ಹಾಕಿದ್ದ ಟ್ರ್ಯಾಕರ್ ನ ಹಿಂಬಾಲಿಸಿಕೊಂಡು ಹೋದ ಮಿಲಿಟರಿ ಆಫೀಸರ್ಸ್ ಗೆ ಅಲ್ಲೊಂದು ಶಾಕ್ ಆಗಿರುತ್ತೆ. ಯಾಕಂದ್ರೆ ಟ್ರ್ಯಾಕರ್ ನ ಅಳವಡಿಸಿದ್ದ ಭಾಗವನ್ನೇ ರೆಕ್ಸ್ ಕಚ್ಚಿ ಬಿಸಾಕಿರುತ್ತೆ. ಇದನ್ನು ನೋಡಿದ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ಒಂದು ಪ್ರಾಣಿಗೆ ಇಷ್ಟು ಬುದ್ಧಿಶಕ್ತಿ ಬರಲು ಹೇಗೆ ಸಾಧ್ಯ ಅಂತ. ಹೀಗೆ ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ರೆಕ್ಸ್ ಕಾಡಿನ ಗಿಡಗಳ ಮಧ್ಯದಿಂದ ಬರುತ್ತೆ. ಅಂದ್ರೆ ರೆಕ್ಸ್ ಇಷ್ಟೊತ್ ಗಂಟೆ ಇವರೆಲ್ಲ ಏನೇನ್ ಮಾಡ್ತಿದ್ರು ಅಂತ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡ್ತಿರುತ್ತೆ. ರೆಕ್ಸ್ ಮಿಲಿಟರಿ ಆಫೀಸರ್ಸ್ ನೆಲ್ಲ ಒಬ್ಬೊಬ್ಬರನ್ನಾಗೆ ಕೊಲ್ತಾ ಹೋಗುತ್ತೆ. ನಂತರ ಓವಿನ್ ಹೇಳ್ತಾನೆ, ನಾರ್ತ್ ಏರಿಯಾನ ಕ್ಲೋಸ್ ಮಾಡಿಸಿ, ಯಾಕಂದ್ರೆ ಜುರಾಸಿಕ್ ವರ್ಲ್ಡ್ ನ ನೋಡಕ್ಕೆ ಬಂದಿರೋ ಜನರೆಲ್ಲ ಆ ಜಾಗದಲ್ಲೇ ಇರೋದು ಅಂತ. ಕ್ಲೇರ್ ಕೂಡ ಸರಿ ಅಂತ ನಾರ್ತ್ ಏರಿಯಾನೆಲ್ಲ ಕ್ಲೋಸ್ ಮಾಡಿಸ್ತಾಳೆ. ನಂತರ ಸೀನ್ ನಲ್ಲಿ ತೋರಿಸ್ತಾರೆ ಗ್ರೇ ಹಾಗೂ ಜ್ಯಾಕ್ ನಾರ್ತ್ ಏರಿಯಾದಲ್ಲೇ ಇದ್ದಾರೆ ಅಂತ. ಅದು ಕೂಡ ರೆಕ್ಸ್ ಇರೋ ಜಾಗದ ಹತ್ತಿರದಲ್ಲೇ. ಗ್ರೇ ಹಾಗೂ ಜ್ಯಾಕ್ ಗಾರ್ಡನ್ ಪಾಡ್ ಎಂಬ ವೆಹಿಕಲ್ ನಿಂದ ಡೈನೋಸಾರ್ಸ್ ಗಳಿರೋ ಜಾಗದಲ್ಲೆಲ್ಲ ಓಡಾಡ್ತಿರ್ತಾರೆ. ಅದೇ ಸಮಯಕ್ಕೆ ಕ್ಲೇರ್ ಜ್ಯಾಕ್ ಗೆ ಕಾಲ್ ಮಾಡಿ ಎಲ್ಲಿದ್ದೀರೋ ಅಲ್ಲಿಂದ ಬೇಗ ಬಂದ್ಬಿಡಿ ಅಂತ ಹೇಳ್ತಾಳೆ. ಆದ್ರೆ ಸಿಗ್ನಲ್ ಸರಿಯಾಗಿ ಸಿಗದೆ ಇರೋ ಕಾರಣ ಜ್ಯಾಕ್ ಗೆ ಏನು ಕೂಡ ಸರಿಯಾಗಿ ಕೇಳಿಸೋದಿಲ್ಲ. ಅವರಿಬ್ರು ಗಾರ್ಡನ್ ಪಾಡ್ ನಲ್ಲಿ ಹೋಗ್ಬೇಕಾದ್ರೆ ರೈಟ್ಸ್ ಆರ್ ಕ್ಲೋಸ್ ಎಂಬ ಮೆಸೇಜ್ ಬರುತ್ತೆ. ಆದ್ರೆ ಗ್ರೇಗೆ ಇನ್ನೂ ಕೂಡ ಜಾಸ್ತಿ ಡೈನೋಸಾರ್ಸ್ ಗಳನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರಿಂದ ಅವರು ಡೈನೋಸಾರ್ಸ್ ಗಳನ್ನ ನೋಡೋದಕ್ಕೆ ಮುಂದೆ ಸಾಗ್ತಾರೆ. ಈ ಜಾಗದಲ್ಲೂ ಕೂಡ ದೊಡ್ಡ ದೊಡ್ಡ ಡೈನೋಸಾರ್ಸ್ ಗಳೆಲ್ಲ ಇರ್ತವೆ, ಆದ್ರೆ ಇವು ಅಪಾಯಕಾರಿಯಾಗಿರೋದಿಲ್ಲ. ನಂತರ ಅಲ್ಲಿಗೆ ರೆಕ್ಸ್ ಬಂದು ಎಲ್ಲಾ ಡೈನೋಸಾರ್ಸ್ ಗಳನ್ನ ಕೊಲ್ತಾ ಹೋಗುತ್ತೆ. ಗಾರ್ಡನ್ ಪಾಡ್ ನಲ್ಲಿದ್ದ ಹುಡುಗರನ್ನ ನೋಡಿದ ರೆಕ್ಸ್ ಅವರನ್ನ ಹೊರಗೆ ತೆಗೆದು ಸಾಯಿಸೋದಕ್ಕೆ ನೋಡುತ್ತೆ. ಆದ್ರೆ ಆ ಗಾರ್ಡನ್ ಪಾಡ್ ತುಂಬಾ ಸ್ಟ್ರಾಂಗ್ ಇದ್ದ ಕಾರಣ ಅದು ಒಡೆದು ಹೋಗೋದಿಲ್ಲ. ಸತತ ಪ್ರಯತ್ನದ ನಂತರ ರೆಕ್ಸ್ ಆ ಗಾರ್ಡನ್ ಪಾಡ್ ಅನ್ನ ಹೊಡೆದು ಹಾಕುತ್ತೆ. ಆಗ ಇಬ್ಬರು ಹುಡುಗರು ಕೂಡ ಅದರಿಂದ ಹೊರಗೆ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಆದ್ರೆ ರೆಕ್ಸ್ ಅವರ ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಾ ಇರುತ್ತೆ. ಹೀಗೆ ಗ್ರೇ ಹಾಗೂ ಜ್ಯಾಕ್ ಒಂದು ಜಲಪಾತದ ಬಳಿ ಬಂದು ತಲುಪ್ತಾರೆ. ಹಿಂದೆ ರೆಕ್ಸ್ ಬರ್ತಾನೆ ಇರುತ್ತೆ. ಆದ್ದರಿಂದ ಅವರಿಗೆ ಬೇರೆ ದಾರಿ ಇಲ್ಲದೆ ಆ ನೀರಿನ ಒಳಗೆ ಅವರು ಧುಮುಕ್ತಾರೆ. ಇದನ್ನು ನೋಡಿದ ರೆಕ್ಸ್ ಅಲ್ಲಿಂದ ಹೊರಟು ಹೋಗುತ್ತೆ. ಹೀಗೆ ಅವರಿಬ್ರು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ತಾರೆ. ಕ್ಲೇರ್ ಓವಿನ್ ನ ಕನ್ವಿನ್ಸ್ ಮಾಡಿ ಜ್ಯಾಕ್ ಹಾಗೂ ಗ್ರೇನ ಕಾಪಾಡೋದಕ್ಕೆ ನಾರ್ತ್ ಏರಿಯಾ ಕಡೆ ಕರ್ಕೊಂಡು ಹೋಗ್ತಿರ್ತಾಳೆ. ರೋಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೇನೆ ಜ್ಯಾಕ್ ಗೆ ಕಾಲ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಆದ್ರೆ ಜ್ಯಾಕ್ ನ ಮೊಬೈಲ್ ಕಾಡಿನಲ್ಲೇ ಬಿದ್ದೋಗಿರುತ್ತೆ. ಇವರಿಬ್ರು ಒಂದು ಜಾಗದಲ್ಲಿ ಕಾರನ್ನು ನಿಲ್ಲಿಸಿ ನೋಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಡೈನೋಸರ್ ಗಳೆಲ್ಲ ಸತ್ತು ಬಿದ್ದಿರುತ್ತೆ. ಇವನ್ನೆಲ್ಲ ರೆಕ್ಸ್ ಕೊಂದು ಹಾಕಿರುತ್ತೆ. ಇವರಿಬ್ರು ನಾಶವಾಗಿದ್ದ ಗಾರ್ಡನ್ ಪಾಡ್ ನ ಬಳಿ ಬರ್ತಾರೆ. ಅದರ ಸ್ಥಿತಿಯನ್ನು ನೋಡಿದ ಅವರು ಗ್ರೇ ಹಾಗೂ ಜ್ಯಾಕ್ ಸತ್ತೋಗಿರ್ಬೇಕು ಅಂತ ಅನ್ಕೋತಿರ್ತಾರೆ. ಅದೇ ಸಮಯಕ್ಕೆ ಅವರು ಪಕ್ಕದಲ್ಲಿದ್ದ ಹೆಜ್ಜೆ ಗುರುತುಗಳನ್ನು ನೋಡಿ ಕನ್ಫರ್ಮ್ ಮಾಡ್ಕೋತಾರೆ ಮಕ್ಕಳು ಇನ್ನೂ ಸತ್ತಿಲ್ಲ, ಬದುಕಿದ್ದಾರೆ ಅಂತ. ಈ ಕಡೆ ಗ್ರೇ ಹಾಗೂ ಜ್ಯಾಕ್ ನೀರಿನಿಂದ ಹೊರಗಡೆ ಬಂದು ತಪ್ಪಿಸ್ಕೊಂಡು ಬಂದಿದ್ದು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಅಂತ ಮಾತಾಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಓವಿನ್ ಹಾಗೂ ಕ್ಲೇರ್ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಜಲಪಾತದ ಬಳಿ ಬರ್ತಾರೆ. ಆಗ ಓವಿನ್ ಹೇಳ್ತಾರೆ, ಮಕ್ಕಳು ಸುರಕ್ಷಿತವಾಗಿ ಮತ್ತೆ ಬರ್ತಾರೆ, ನಾವು ಇಲ್ಲಿಂದ ಹೋಗೋದೇ ಒಳ್ಳೇದು. ಯಾಕಂದ್ರೆ ಮುಂದೆ ನಾವು ಹೋದ್ರೆ ನಮಗೆ ರೆಕ್ಸ್ ಕೂಡ ಎದುರಾಗಬಹುದು ಅಂತ. ಆದ್ರೆ ಕ್ಲೇರ್ ಅವರಿಬ್ಬರನ್ನ ನಾವು ಕಾಪಾಡೋದಕ್ಕೆ ಹೋಗ್ಲೇಬೇಕು ಅಂತ ಹಠ ಹಿಡಿತಾಳೆ. ಗ್ರೇ ಹಾಗೂ ಜ್ಯಾಕ್ ಕಾಡಿನ ಮಧ್ಯದಲ್ಲಿದ್ದ ಒಂದು ಹಳೆಯ ಗ್ಯಾರೇಜ್ ಗೆ ಬಂದು ಅಲ್ಲಿ ಒಂದು ಜೀಪ್ ಅನ್ನ ರೆಡಿ ಮಾಡಿ ಅದನ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಜೀಪ್ ನ ಶಬ್ದವನ್ನು ಕೇಳಿದ ಓವಿನ್ ಹಾಗೂ ಕ್ಲೇರ್ ಆ ಗ್ಯಾರೇಜ್ ನ ಬಳಿ ಬರ್ತಾರೆ. ಅವರು ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಮಕ್ಕಳು ಒಂದು ಜೀಪ್ ಅನ್ನ ರೆಡಿ ಮಾಡ್ಕೊಂಡು ಇಲ್ಲಿಂದ ಹೊರಟು ಹೋಗಿದ್ದಾರೆ ಅಂತ. ಓವಿನ್ ಹಾಗೂ ಕ್ಲೇರ್ ಮತ್ತೊಂದು ಜೀಪ್ ಅನ್ನ ರೆಡಿ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ರೆಕ್ಸ್ ಬಂದು ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ನಂತರ ಸೀನ್ ನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆದ ವಿಕ್ ಸೈಮನ್ ಮಿಸ್ರಾನಿಗೆ ಓವಿನ್ ನ ವೆಲಿಜರಾಪ್ಟರ್ ನ ಯೂಸ್ ಮಾಡ್ಕೊಂಡು ರೆಕ್ಸ್ ನ ಹಿಡಿಯೋದಕ್ಕೆ ಸಹಾಯ ಕೊಡ್ತಾನೆ. ಆದ್ರೆ ಇದಕ್ಕೆ ಸೈಮನ್ ಮಿಸ್ರಾನಿ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ವೆಲಿಜರಾಪ್ಟರ್ ಒಂದು ಡೇಂಜರಸ್ ಆದ ಪ್ರಾಣಿಯಾಗಿದೆ. ಅದನ್ನೇನಾದ್ರೂ ಹೊರಗಡೆ ಬಿಟ್ರೆ ಅದು ಜನರನ್ನ ಕೊಲ್ಲುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ. ಆದ್ದರಿಂದ ಸೈಮನ್ ಮಿಸ್ರಾಣಿ ತನ್ನ ಹೆಲಿಕಾಪ್ಟರ್ ನಲ್ಲಿ ಇಬ್ಬರು ಸೋಲ್ಜರ್ ನ ಕರ್ಕೊಂಡು ಟಿ-ರೆಕ್ಸ್ ನ ಕೊಲ್ಲೋದಕ್ಕೆ ಹೋಗ್ತಾನೆ. ಹೀಗೆ ಅವರು ಹೋಗ್ತಿರ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ರೆಕ್ಸ್ ಓಡಿ ಹೋಗ್ತಿರೋದನ್ನ ನೋಡ್ತಾರೆ. ಆಗ ಮಿಲಿಟರಿ ಆಫೀಸರ್ಸ್ ಮಿಷಿನ್ ಗನ್ ನಿಂದ ಅದಕ್ಕೆ ಶೂಟ್ ಮಾಡಿ ಸಾಯಿಸೋದಕ್ಕೆ ನೋಡ್ತಾರೆ. ಆದ್ರೆ ಅವರ ಗುರಿ ಸರಿಯಾಗಿರೋದಿಲ್ಲ. ಹೀಗೆ ರೆಕ್ಸ್ ಟಿ-ಸಾರಸ್ ಎಂಬ ಹಾರುವ ಡೈನೋಸರ್ ಗಳಿದ್ದ ಕೇಜ್ ನ ಹೊಡ್ಕೊಂಡು ಹೋಗುತ್ತೆ. ಆಗ ಅದರಲ್ಲಿದ್ದ ಹಾರುವ ಡೈನೋಸರ್ಸ್ ಗಳೆಲ್ಲ ಬಂದು ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರಿಂದ ಆ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಅದರಲ್ಲಿದ್ದ ಸೈಮನ್ ಮಿಸ್ರಾಣಿ ಹಾಗೂ ಸೋಲ್ಜರ್ಸ್ ಎಲ್ಲ ಸತ್ತು ಹೋಗ್ತಾರೆ. ನಂತರ ಕ್ಲೇರ್ ಗೆ ಕಂಟ್ರೋಲ್ ರೂಮ್ ಇಂದ ಕಾಲ್ ಬರುತ್ತೆ. ಅದರಲ್ಲಿ ಅವರು ಹೇಳ್ತಾರೆ, ಸಿಸಿಟಿವಿ ಕ್ಯಾಮೆರಾದಲ್ಲಿ ಗ್ರೇ ಹಾಗೂ ಜ್ಯಾಕ್
ಸರಿಯಾಗಿದ್ದಾರೆ. ಅವರು ಈಗ ಎಲ್ಲರೂ ಇರುವಂತಹ ಸೌತ್ ಏರಿಯಾ ಕಡೆಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಕ್ಲೇರ್ ಸರಿ ಆಯ್ತು, ನಾನು ಕೂಡ ಈಗ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓವಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಜುರಾಸಿಕ್ ವರ್ಲ್ಡ್ ನ ಸೌತ್ ಏರಿಯಾದಲ್ಲೂ ಕೂಡ ಟೀಸಾರಸ್ ಗಳು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರ್ತವೆ. ಹೀಗೆ ಗ್ರೇ ಹಾಗೂ ಜ್ಯಾಕ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಅಲ್ಲಿಗೆ ಝಾರಾ ಬರ್ತಾಳೆ. ಝಾರಾನ ಟೀಸಾರಸ್ ಬಂದು ಎತ್ಕೊಂಡು ಹೊರಟೋಗುತ್ತೆ. ಆ ಟೀಸಾರಸ್ ಸಮುದ್ರದ ಬಳಿ ಬಂದಾಗ ಆ ಸಮುದ್ರದಲ್ಲಿದ್ದ ದೊಡ್ಡ ಡೈನೋಸಾರ್ ಆ ಟೀಸಾರಸ್ ನ ಮತ್ತು ಝಾರಾನ ನುಂಗಿ ಹಾಕುತ್ತೆ. ಈ ಕಡೆ ಕ್ಲೇರ್ ಹಾಗೂ ಓವಿನ್ ಗೆ ಜ್ಯಾಕ್ ಹಾಗೂ ಗ್ರೇ ಸಿಗ್ತಾರೆ. ನಂತರ ಅವರು ಒಂದು ಕಾರ್ ನಿಂದ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಈ ಕಡೆ ಕಂಟ್ರೋಲ್ ರೂಮ್ ನಲ್ಲಿ ಸೈಮನ್ ಮಿಸ್ರಾಣಿ ಸತ್ತು ಹೋಗಿದ್ರಿಂದ ಎಲ್ಲ ಡಿಸಿಷನ್ ನ ಸೆಕ್ಯೂರಿಟಿ ಆದ ವಿಕ್ ತಗೋತಿರ್ತಾನೆ. ವಿಕ್ ಓವಿನ್ ನ ವೆಲ್ಜರಾಪ್ಟರ್ ನ ಯೂಸ್ ಮಾಡ್ಕೊಂಡು ರೆಕ್ಸ್ ನ ಹಿಡಿಯೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊತಿರ್ತಾನೆ. ಈ ವಿಷಯನ ಕ್ಲೇರ್ ನ ಕೊಲಿಗೊಬ್ಬ ಅವಳಿಗೆ ಫೋನ್ ಮಾಡಿ ಹೇಳ್ತಾನೆ. ನಂತರ ಕ್ಲೇರ್ ಹಾಗೂ ಓವಿನ್ ವಿಕ್ ಇದ್ದ ಜಾಗಕ್ಕೆ ಬರ್ತಾರೆ. ಓವಿನ್ ಕೋಪದಿಂದ ವಿಕ್ ಗೆ ಒಂದು ಕೊಡ್ತಾನೆ. ಆಗ ವಿಕ್ ಎಲ್ಲ ಸಿಚುವೇಶನ್ ನ ಅರ್ಥ ಮಾಡಿಸ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಇರೋ ಕಾರಣ ಓವಿನ್ ಕೂಡ ಅದಕ್ಕೆ ಒಪ್ಪಿಕೊಳ್ತಾನೆ. ಓವಿನ್ ಹಾಗೂ ಸೋಲ್ಜರ್ಸ್ ಗಳೆಲ್ಲ ರೆಕ್ಸ್ ನ ಹೇಗೆ ಹಿಡಿಬೇಕು ಅನ್ನೋ ಪ್ಲಾನ್ ನೆಲ್ಲ ರೆಡಿ ಮಾಡ್ಕೋತಾರೆ. ಓವಿನ್ ರೆಕ್ಸ್ ನ ವಾಸನೆಯನ್ನ ತನ್ನ ವೆಲ್ಜರಾಪ್ಟರ್ಸ್ ಗೆ ತೋರಿಸಿ ಅವುಗಳ ಗೇಟ್ ಅನ್ನ ಓಪನ್ ಮಾಡ್ತಾನೆ. ನಂತರ ವೆಲ್ಜರಾಪ್ಟರ್ಸ್ ಗಳೆಲ್ಲ ರೆಕ್ಸ್ ಇರೋ ಜಾಗವನ್ನ ಹುಡುಕುತ್ತಾ ಹೋಗುತ್ತೆ. ಅವರ ಹಿಂದೆ ಓವಿನ್ ಹಾಗೂ ಮಿಲಿಟರಿ ಸೋಲ್ಜರ್ಸ್ ಗಳೆಲ್ಲ ಹೋಗ್ತಾರೆ. ಅಲ್ಲಿಗೆ ಹೋದ ಅವರಿಗೆಲ್ಲ ಒಂದು ದೊಡ್ಡ ಶಾಕೆ ಕಾದಿರುತ್ತೆ. ಯಾಕಂದ್ರೆ ರೆಕ್ಸ್ ಕೂಡ ಒಂದು ವೆಲ್ಜರಾಪ್ಟರ್ ನ ಅಂಶವಾಗಿದೆ. ಆದ್ದರಿಂದ ರೆಕ್ಸ್ ವೆಲ್ಜರಾಪ್ಟರ್ ಜೊತೆ ಮಾತಾಡಿ ಅವನ್ನ ತನ್ನ ಜೊತೆಗೆ ಕರೆದುಕೊಂಡು ಬಿಟ್ಟಿರುತ್ತೆ. ನಂತರ ಅವರೆಲ್ಲ ರೆಕ್ಸ್ ನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಒಂದು ರಾಕೆಟ್ ಲಾಂಚರ್ ನಿಂದ ರೆಕ್ಸ್ ಗೆ ಒಂದು ದೊಡ್ಡ ಗಾಯವನ್ನು ಕೂಡ ಮಾಡ್ತಾರೆ. ಆಗ ರೆಕ್ಸ್ ವೆಲ್ಜರಾಪ್ಟರ್ ಜೊತೆ ಮಾತಾಡಿ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಬಿಡುತ್ತೆ. ಆ 4 ವೆಲ್ಜರಾಪ್ಟರ್ ಗಳು ಓವಿನ್ ನ ಮೇಲೆ ಹಾಗೂ ಮಿಲಿಟರಿ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಕ್ಲೇರ್, ಜ್ಯಾಕ್ ಹಾಗೂ ಗ್ರೇ ಒಂದು ಟ್ರಕ್ ನಲ್ಲಿ ಇರ್ತಾರೆ. ಆಗ ಅಲ್ಲಿಗೆ ಒಬ್ಬ ಮಿಲಿಟರಿ ಆಫೀಸರ್ ಬಂದು ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆದ್ದರಿಂದ ಕ್ಲೇರ್ ಕೂಡ ತುಂಬಾ ಸ್ಪೀಡ್ ಆಗಿ ಟ್ರಕ್ ನ ಓಡಿಸ್ಕೊಂಡು ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಓವಿನ್ ಬಂದು ಕ್ಲೇರ್ ಗೆ ನನ್ನ ಹಿಂದೆನೆ ಫಾಲೋ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ನಂತರ ಎಲ್ಲರೂ ಕಂಟ್ರೋಲ್ ರೂಮ್ ಗೆ ಸೇಫ್ ಆಗಿ ತಲುಪ್ತಾರೆ. ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ಆದ ವಿಕ್ ಹೇಳ್ತಾನೆ, ನಾನು 4 ವೆಲ್ಜರಾಪ್ಟರ್ ಗಳನ್ನ ವಾರ್ ನಲ್ಲಿ ಯೂಸ್ ಮಾಡಿ ಜನರಿಗೆ ಸಹಾಯ ಮಾಡ್ಬೇಕು ಅಂತಿದ್ದೀನಿ ಅಂತಾನೆ. ಅದೇ ಸಮಯಕ್ಕೆ ಅಲ್ಲೊಂದು ವೆಲ್ಜರಾಪ್ಟರ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸಿ ಅವನನ್ನ ತಿಂದು ಹಾಕುತ್ತೆ. ನಂತರ ಎಲ್ಲರೂ ಹೊರಗಡೆ ಓಡಿ ಹೋಗ್ತಿರ್ಬೇಕಾದ್ರೆ ಮಿಕ್ಕಿದ್ದ 3 ವೆಲ್ಜರಾಪ್ಟರ್ ಗಳು ಅವರನ್ನ ಸುತ್ತುವರಿತವೆ. ಆಗ ಓವಿನ್ ತನ್ನ ಫೇವರೇಟ್ ಆಗಿರುವ ವೆಲ್ಜರಾಪ್ಟರ್ ಬ್ಲೂ ನ ಜೊತೆ ಮಾತಾಡೋಕೆ ಪ್ರಯತ್ನ ಪಡ್ತಾನೆ. ಹಾಗೆ ವೆಲ್ಜರಾಪ್ಟರ್ ನ ತಲೆಯ ಮೇಲಿದ್ದ ಒಂದು ಡಿವೈಸ್ ನ ತೆಗೆದು ಹಾಕ್ತಾನೆ. ಆಗ ವೆಲ್ಜರಾಪ್ಟರ್ ಗಳೆಲ್ಲ ನಾರ್ಮಲ್ ಸ್ಥಿತಿಗೆ ಬರ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ರೆಕ್ಸ್ ಬರುತ್ತೆ. ಈಗ ಎಲ್ಲ ವೆಲ್ಜರಾಪ್ಟರ್ ನಾರ್ಮಲ್ ಸ್ಥಿತಿಯಲ್ಲಿ ಇರೋದ್ರಿಂದ ಎಲ್ಲ ವೆಲ್ಜರಾಪ್ಟರ್ ಗಳು ರೆಕ್ಸ್ ನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಆದ್ರೆ ರೆಕ್ಸ್ ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ಅದನ್ನೆಲ್ಲ ಒಂದೊಂದಾಗೆ ಸಾಯಿಸ್ತಾ ಹೋಗುತ್ತೆ. ಆಗ ಚಿಕ್ಕ ಹುಡುಗನಾದ ಗ್ರೇ ಹೇಳ್ತಾನೆ, ನಾವು ಇದನ್ನ ಸೋಲಿಸಬೇಕು ಅಂದ್ರೆ ಇದೇ ಸೈಜ್ ನ ಮತ್ತೊಂದು ಡೈನೋಸಾರ್ ನ ತರಬೇಕು ಅಂತ. ಆಗ ಕ್ಲೇರ್ ಗೆ ಒಂದು ಐಡಿಯಾ ಬರುತ್ತೆ. ಕ್ಲೇರ್ ಟೀರೆಕ್ಸ್ ನ ಕೇಜ್ ನ ಬಳಿ ಹೋಗಿ ಅದರ ಮೇನ್ ಡೋರ್ ಅನ್ನ ಓಪನ್ ಮಾಡ್ತಾಳೆ. ನಂತರ ಅದನ್ನ ತನ್ನ ಜೊತೆ ಕರ್ಕೊಂಡು ಹೋಗಿ ರೆಕ್ಸ್ ಇದ್ದ ಜಾಗಕ್ಕೆ ಬಿಡ್ತಾಳೆ. ಈಗ ರೆಕ್ಸ್ ಹಾಗೂ ಟೀರೆಕ್ಸ್ ನ ನಡುವೆ ಒಂದು ದೊಡ್ಡ ಜಗಳ ಆಗೋಕೆ ಶುರುವಾಗುತ್ತೆ. ಆದ್ರೆ ರೆಕ್ಸ್ ಟೀರೆಕ್ಸ್ ಗಿಂತ ತುಂಬಾ ಶಕ್ತಿಶಾಲಿ, ಆದ್ರಿಂದ ಅದಕ್ಕೆ ತುಂಬಾ ಗಾಯಗಳನ್ನ ಮಾಡುತ್ತೆ. ಹೀಗೆ ಈ 2 ದೈತ್ಯ ಜೀವಿಗಳು ಕಿತ್ತಾಡ್ತಿರ್ಬೇಕಾದ್ರೆ ಅದರ ಮಧ್ಯದಲ್ಲೇ ಓವಿನ್ ನ ಬ್ಲೂ ರಾಪ್ಟರ್ ಬಂದು ರೆಕ್ಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದೇ ಸರಿಯಾದ ಸಮಯ ಅಂತ ಅರಿತುಕೊಂಡ ಟೀರೆಕ್ಸ್ ಕೂಡ ರೆಕ್ಸ್ ನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಹೀಗೆ ಈ 3 ಡೈನೋಸಾರ್ ಗಳು ಕಿತ್ತಾಡ್ತಾ ನೀರಿನ ಬಳಿ ಹೋದಾಗ ನೀರಿನಲ್ಲಿದ್ದ ಅತ್ಯಂತ ದೊಡ್ಡ ಡೈನೋಸಾರ್ ಬಂದು ರೆಕ್ಸ್ ನ ಕಚ್ಕೊಂಡು ನೀರಿನ ಒಳಗೆ ಎಳೆದುಕೊಂಡು ಹೋಗಿ ಅದನ್ನ ಕೊಂದು ಹಾಕುತ್ತೆ. ಅಲ್ಲಿಗೆ ಅತ್ಯಂತ ಭಯಾನಕವಾಗಿರುವ ರೆಕ್ಸ್ ನ ಕತೆ ಮುಗಿಯಿತು. ಟೀರೆಕ್ಸ್ ತುಂಬಾ ಗಾಯಗೊಂಡಿರುತ್ತೆ, ಆದ್ರಿಂದ ಅದು ಕೂಡ ಅಲ್ಲಿಂದ ಹೊರಟು ಹೋಗುತ್ತೆ. ಓವಿನ್ ತನ್ನ ಬ್ಲೂ ರಾಪ್ಟರ್ ಗೆ ಹೋಗುವಂತೆ ಸನ್ನೆ ಮಾಡ್ತಾನೆ, ಆದ್ರಿಂದ ಅದು ಕೂಡ ಹೊರಟು ಹೋಗುತ್ತೆ. ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ, ಜ್ಯಾಕ್ ಹಾಗೂ ಗ್ರೇನ ತಂದೆ ತಾಯಿ ಬಂದು ಅವರನ್ನ ನೋಡ್ತಾರೆ. ಕ್ಲೇರ್ ನ ಅಕ್ಕ ಅವಳ ಬಳಿ ಬಂದು ತನ್ನ ಮಕ್ಕಳನ್ನು ಕಾಪಾಡಿದ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ನಂತರ ಓವಿನ್ ಹಾಗೂ ಕ್ಲೇರ್ ಜೊತೆಲೇ ಇರೋದಕ್ಕೆ ನಿರ್ಧಾರ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅನ್ನು ಮಾಡಿ. ಒಂದ್ ವೇಳೆ ಇಷ್ಟ ಆಗಿಲ್ಲ ಅಂದ್ರೆ ಏನಿಗೆ ಇಷ್ಟ ಆಗಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡಿ. ನೀವಿನ್ನ ನನ್ನ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಆಗಿ. ಯಾಕಂದ್ರೆ ನನ್ನ ಚಾನಲ್ ನಲ್ಲಿ ನಾನು ಹಾರರ್ ಮೂವಿ, ಫ್ಯಾಂಟಸಿ ಮೂವಿ, ಅಡ್ವೆಂಚರ್ ಮೂವಿ, ಸೂಪರ್ ಹೀರೋ ಮೂವಿ, ಮಾರ್ವಲ್ ಮೂವಿ, DC ಮೂವಿ ಎಲ್ಲಾ ತರದ ಮೂವಿನೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.